ಲೇಡೀಸ್ ಅಂಡ್ ಜೆಂಟ್ಲ್ಮ್ಯಾನ್, ಕಾಂಗ್ರೆಸ್ನಲ್ಲಿ ಸಿಎಂ ಸೀಟಿನ ಕದನ ಇನ್ನೂ ಕೂಡ ತಣ್ಣಗಾಗಿಲ್ಲ. ತಣ್ಣಗಾಗುವಂತ ಲಕ್ಷಣಗಳು ಕೂಡ ಕಾಣಿಸ್ತಾ ಇಲ್ಲ. ಅಧಿಕಾರಕ್ಕಾಗಿ ಸಿದ್ದು ಡಿಕೆ ನಾನಾ ತಂತ್ರ ಪ್ರತಿತಂತ್ರಗಳನ್ನ ಮಾಡ್ತಾ ಇದ್ದಾರೆ. ಸಿಎಂ ಸೀಟನ್ನ ಬಿಡೋದಕ್ಕೆ ಸಿದ್ಧರಿಲ್ಲ ಸಿದ್ದರಾಮಯ್ಯ. ಸೈಲೆಂಟ್ ಆಗಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಡಿಕೆ ನಾಟ್ ರೆಡಿ. ಸಿಎಂ ಸೀಟಿನ ಆಸೆಯನ್ನ ಬಿಡದ ಡಿಕೆ ನಾನ್ಯಾಕೆ ಬಿಡ್ಲಿ ಅಂತಿದ್ದಾರೆ ಸಿದ್ದು. ರಾಜೀನಾಮೆ ಬೆದರಿಕೆ ಒಡ್ಡಿದ್ರ ಸಿಎಂ ಡಿಸಿಎಂ. ಹೈಕಮಾಂಡ್ಗೆ ಧರ್ಮ ಸಂಕಟ. ಏನಿದು ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ, ಸೀಟ್ ಸೀಕ್ರೆಟ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಶಿವು ರಾನರಾಪುರ. ಹೈಕಮಾಂಡ್ಗೆ ಈಗ ಧರ್ಮ ಸಂಕಟ ಆಗಿದೆ ಕಾಂಗ್ರೆಸ್ನಲ್ಲಿ. ಏನ್ ಮಾಡೋದಪ್ಪ, ಇತ್ತಾಗೆ ಸಿದ್ದರಾಮಯ್ಯ ಅವ್ರನ್ನು ಬಿಟ್ಕೊಡೋದಕ್ಕಾಗೋದಿಲ್ಲ, ಇತ್ತ ಡಿಕೆನೂ ಬಿಡೋದಕ್ಕಾಗ್ತಾ ಇಲ್ಲ ಅಂತ ಈಗ ಪರಿಹಾರ ಸೂತ್ರವನ್ನ ಹುಡುಕೋದಕ್ಕೆ ತಿಣುಕಾಡ್ತಾ ಇದೆ ಕಾಂಗ್ರೆಸ್ನ ಹೈಕಮಾಂಡ್. ಟ್ವೀಟ್ ಮಾಡಿ ಆಕ್ರೋಶದ ಮಾತನಾಡಿದ್ದಾರೆ ಸಿದ್ದರಾಮಯ್ಯ. ರಾಜೀನಾಮೆಯ ಬೆದರಿಕೆ ಒಡ್ಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ಗೀಗ ಒಂದು ಕಡೆ ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಇಬ್ಬರೂ ನಾಯಕರ ರಾಜೀನಾಮೆ ಬೆದರಿಕೆಗೆ ಕೊನೆಗೂ ಕೂಡ ಹೈಕಮಾಂಡ್ ಡೋಂಟ್ ಕೇರ್ ಅಂತ ಹೇಳ್ತಾ ಇದೆಯಾ? ಕಾಂಗ್ರೆಸ್ ಪಕ್ಷ ನಿಷ್ಠೆ ತೋರಿದವರಿಗೆ ಕ್ಯಾರೆ ಅಂತ ಹೇಳ್ತಾ ಇಲ್ವಲ್ಲ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅವರು. ಏನ್ ಕತೆ ಇದು ಅಂತ ಅಧಿಕಾರ ಅನುಭವಿಸ್ತಾ ಇದ್ದೀರಿ. ಕಾಂಗ್ರೆಸ್ ನಿಮಗೆಲ್ಲವನ್ನೂ ಕೂಡ ನೀಡಿದೆ, ಆದ್ರೂ ನೀವ್ಯಾಕೆ ನಿಷ್ಠೆ ತೋರ್ತಾ ಇಲ್ಲ? ಎಲ್ಲರೂ ನಿಮ್ಮಂಗೆ ಆದ್ರೆ ಹೆಂಗೆ ಅನ್ನೋದೀಗ ಹೈಕಮಾಂಡ್ನ ಲೆಕ್ಕಾಚಾರ. ಸಿಎಂ ಡಿಸಿಎಂ ಇಬ್ಬರಿಗೂ ಕೂಡ ಹೈಕಮಾಂಡ್ ನಾಯಕರು ತರಾಟೆನ ತೆಗೆದುಕೊಂಡಿದ್ದಾರೆ. ಈಗ ಇಬ್ಬರಿಗೂ ಸ್ಥಾನಮಾನ ಸಿಕ್ಕಿದೆ, ಎಲ್ಲವೂ ಸಿಕ್ಕಿದೆ. ಇಂಥ ಸಂದರ್ಭದಲ್ಲಿ ನನಗಿಲ್ಲ ಸಿಎಂ ಸೀಟೇ ಬೇಕು, ನಾನು ಬಿಡೋದೇ ಇಲ್ಲ ಅಂತ ಅಂದ್ರೆ ಏನ್ ಮಾಡಬೇಕು? ನೀವು ಕೇಳ್ದಂಗೆ ಕಾಂಗ್ರೆಸ್ನಲ್ಲಿರುವಂಥ ಹಲವು ನಾಯಕರು ಪಕ್ಷಕ್ಕಾಗಿ ತತ್ವ ಸಿದ್ಧಾಂತವನ್ನು ಮೈಗೂಡಿಸ್ಕೊಂಡು ಎಲ್ಲವನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ. ಅವರು ನಮ್ಗೆ ಹಿಂಗೆ ಬೇಕು ಅಂತ ಅಂದ್ರೆ ನಾವೇನ್ ಮಾಡಬೇಕು? ಮಾಡಂಗಿದ್ರೆ ಮಾಡಿ, ಇಲ್ಲ ಬಿಡಿ, ರಾಜೀನಾಮೆ ಕೊಟ್ಬಿಡಿ ಇಬ್ರು ಅನ್ನೋ ಲೆಕ್ಕಾಚಾರಕ್ಕೆ ಈಗ ಹೈಕಮಾಂಡ್ ಬಂದಿರೋದು. ಇಬ್ಬರನ್ನೂ ಕೂಡ ತರಾಟೆಗೆ ತೆಗೆದುಕೊಂಡಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ಕಾಂಗ್ರೆಸ್ ನಿಷ್ಠೆ ತೋರದಿದ್ರೆ ಡೋಂಟ್ ಕೇರ್, ತಲೆ ಕೆಡಿಸ್ಕೊಳ್ಳೋದ ನಾವು. ಹೈಕಮಾಂಡ್ ನಾಯಕರ ಮಾತಿನೇಟಿಗೆ ಸೈಲೆಂಟ್ ಆಗ್ಬಿಟ್ರ ಹಾಗಾದ್ರೆ ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ? ಅಯ್ಯೋ, ಇಷ್ಟು ದಿನ ಹೈಕಮಾಂಡ್ಗೆ ನಾವು ಗರಂ ಆಗ್ತಾ ಇದ್ವಿ, ಈಗ ನಮ್ಮ ಮೇಲೆ ಹೈಕಮಾಂಡ್ ಗರಂ ಆಗ್ಬಿಟ್ಟಿದೆ, ನಾವು ಜಾಸ್ತಿ ಮಾತನಾಡೋದಕ್ಕೆ ಹೋದ್ರೆ ನಮ್ಗೆ ರಾಜೀನಾಮೆ ಅವರೇ ಕೊಡಿಸ್ಬಿಡ್ತಾರೆ ಅನ್ನೋ ಲೆಕ್ಕಾಚಾರಕ್ಕೆ ಬಂದ್ರ ಹಾಗಾದ್ರೆ ಇನ್ನಾದ್ರೂ ಕೂಡ ಸೈಲೆಂಟ್ ಆಗ್ತಾರಾ ಸಿಎಂ ಡಿಸಿಎಂ? ಸಿಎಂ ಸೀಟಿನ ಕದನ ಪರಿಹಾರ ಆಗುತ್ತಾ? ಹೈಕಮಾಂಡಿಗೆ ಇಬ್ರು ರಾಜೀನಾಮೆ ಕೊಡಿ ಅಂತ ಒಬ್ರಿಗೆ ಕೊಟ್ಟರೆ ಒಬ್ರಿಗೆ ಕಷ್ಟ, ಮತ್ತೊಬ್ರಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಇಬ್ರು ಕೊಟ್ಬಿಡಿ. ಕಾಂಗ್ರೆಸ್ನಲ್ಲಿ ಹಲವು ನಾಯಕರಿದ್ದಾರೆ, ಅವರೆಲ್ಲರೂ ಕೂಡ ತಮ್ಮ ತಮ್ಮ ಆಸೆ ಮಹಾದಾಸೆನ ಇಟ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ಸ್ಥಾನಮಾನ ಕೊಡ್ಬೇಕಲ್ವ ನಾವು? ಇಲ್ಲ ರಾಜೀನಾಮೆನ ಕೊಡೋದಿಲ್ಲ ಅಂತ ಅಂದ್ರೆ ಕೊಟ್ಬಿಟ್ಟು ಮನೆಗೆ ಹೋಗಿ. ಈ ರೀತಿಯಾಗಿ ನಾನು ಸಿಎಂ ಆಗಬೇಕು, ನಾನು ಬಿಡೋದಿಲ್ಲ ಸ್ಥಾನವನ್ನ ಅಂದ್ಕೊಂಡು ಕೂತ್ಕೊಂಡ್ರೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗುತ್ತೆ, ನಿಮ್ಮಿಂದ ಪಕ್ಷಕ್ಕೆ ಸಮಸ್ಯೆ ಆಗುತ್ತೆ. ಈ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಬೇಕು ಅಂತ ಅಂದ್ರೆ ಇಲ್ಲ ಸೈಲೆಂಟ್ ಆಗಿ ಬಾಯಿ ಮುಚ್ಕೊಂಡಿರಿ, ಇಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ಅಂತ ಹೈಕಮಾಂಡ್ ಗರಂ ಆಗಿರೋದ್ರಿಂದ ಈಗ ಕಾಂಗ್ರೆಸ್ನಲ್ಲಿ ಈ ಕುರ್ಚಿ ಕದನ ಸದ್ಯಕ್ಕೆ ತಣ್ಣಗಾಗುತ್ತಾ ಅಥವಾ ಬೂದಿ ಮುಚ್ಚಿದ ಕೆಂಡದಂತೆ ಹಂಗೇ ಕೂಡ ಬಿಸಿ ಆಡ್ತಾ ಇರುತ್ತಾ? ಏನಾಗುತ್ತೆ ಕಾದ್ ನೋಡೋಣ. ಇದೇ ಫೋಕಸ್ನ ಸ್ಪೆಷಲ್ ಸ್ಟೋರಿ, ಸೀಟ್ ಸೀಕ್ರೆಟ್. ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.